ನಮ್ಮ ತಾಯಿ ನಮಗೆ ಜನ್ಮ ಕೊಡ್ತಾರೆ, ದೇವರು ನಮಗೆ ಬುದ್ಧಿಯನ್ನು ಕೊಡ್ತಾರೆ, ಗುರುಗಳು ವಿದ್ಯೆಯನ್ನು ಕೊಡ್ತಾರೆ. ಆದರೆ ಯಾರು ಕೊಡದೆ ಇರೋದು ಒಂದು ಸ್ನೇಹ, ಯಾರ ಮನಸ್ಸಿಗೂ ಕೂಡ ನೋವುದೇ ರೀತಿಯಲ್ಲಿ ಆ ಸ್ನೇಹ ಸಂಬಂಧವನ್ನು ಇಡೀ ಇವರ ಪರಿವಾರ ಉಳಿಸ್ಕೊಂಡು ಹೋಗ್ತಾ ಇದೆ. ಸೊ ನಾವೆಲ್ಲ ಸೇರಿ ಅವರ ಜೊತೆಯಲ್ಲಿ ಇವತ್ತು ಯಾಕೆ ಬಂದಿದ್ದೇವೆ ಅಂತಂದರೆ, ಇವತ್ತು ನಾವು ಅವರ ಜೊತೆಯಲ್ಲಿ ಮಾಡಿದಂಥ ಎಲ್ಲ ಒಳ್ಳೆಯ ಕೆಲಸಗಳ ಜೊತೆಯಲ್ಲಿ ಇಡೀ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಇವತ್ತು ನಾವೆಲ್ಲ ಬಂದು ಅವರ ಜೊತೆಯಲ್ಲಿದ್ದೇವೆ. ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಈ ರಾಜ್ಯಕ್ಕೆ, ಈ ರಾಜ್ಯದ ಭವಿಷ್ಯಕ್ಕೆ. ಇವತ್ತು ನಮ್ಮ ಹೊರಟಿ ಸಾಹೇಬರು ಹೇಳ್ತಾ ಇದ್ರಲ್ಲ, ಬಹುಶಃ ಇತಿಹಾಸ, ಅವರು ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. 8 ಬಾರಿ ಅಲ್ಲ, 8 ಬಾರಿ, 8 ಅಲ್ಲ 48. ಇನ್ಯಾರು ಅವರ ರೆಕಾರ್ಡನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಆ ಪಾರ್ಟಿಲು ಇಂಡಿಪೆಂಡೆಂಟು, ಕಾಂಗ್ರೆಸ್ ಎಲ್ಲ ಬಿಟ್ಟು BJP ದಳ ಎಲ್ಲ ಕೂಡ ಅವ್ರ ಸಂದರ್ಭದಲ್ಲಿ ನೋಡ್ಕೊಂಡು ಬಂದಿದ್ದಾರೆ. ನಾವು ಗಾಳಕ್ಕೆ ಪ್ರಯತ್ನ ಮಾಡಿದೆ, ನಮ್ಮ ಗಾಳಕ್ಕೆ ಅವ್ರು ಬೀಳಿಲ್ಲ. ನೋಡೋಣ ಮುಂದಕ್ಕೆ ಹೆಂಗೋ ನನಗೆ ಗೊತ್ತಿಲ್ಲ. ಸೊ ಎಲ್ಲ ಬೇಕಾದಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಒಳ್ಳೇದಾಗಲಿ ಅವ್ರಿಗೂ ಕೂಡ. ಅವರು ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಕೂಡ HK ಪಾಟೀಲು, DR ಪಾಟೀಲು, KH ಪಾಟೀಲ್ ಎಲ್ಲ ಒಡನಾಟಿಯಾಗಿ ಇವತ್ತು ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಸೊ ಅದರಿಂದ ನಮ್ಮ ವಿಶ್ವೇಶ್ವರರು ಹೇಳ್ದಂಗೆ ಜನಸೇವೆ ಗುರಿಯಾಗಿರಲಿ, ಜನಸೇವೆಗೆ ನಿಯಮವಿರಲಿ, ಜನಸೇವೆಯಲ್ಲಿ ಪ್ರಾಮಾಣಿಕತೆ ಇರಲಿ. ಅದನ್ನು ಇವತ್ತು ನಮ್ಮ HK ಪಾಟೀಲ್ರವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಇನ್ನು ಭಾಳ ಹೊತ್ತು ಮಾತಾಡೋಕ್ಕೆ ಹೋಗ್ಬೋದು, ಬೇರೆ ಸಂದರ್ಭ ಹಾಗಾಗಿ ಬರ್ತಾ ಇರ್ತೀನಿ. ಬಂದು ನಿಮ್ಮ ಅನೇಕ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ತಿಳ್ಕೊಳ್ಳಿ, ನಿಮ್ಮ ಜಿಲ್ಲೆ ಆದಮೇಲೆ, ಧಾರವಾಡ ಜಿಲ್ಲೆ ವಿಭಾಗ ಆದಮೇಲೆ ಏನೋ ಸಾಕ್ಷಿ ಗುಡ್ಡೆಗಳನ್ನು ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಹಳ್ಳಿಲೂ ಈ ಜಿಲ್ಲೆಯಲ್ಲಿ ಏನು ಬಿಟ್ಟೋಗಿದ್ದಾರೆ, ಇದು KH ಪಾಟೀಲ್ರವರ ಚಿಂತನೆ, ಆದರ್ಶವನ್ನು HK ಪಾಟೀಲ್ರವರು ನಡೆಸ್ಕೊಂಡು ಹೋಗಿದ್ದಾರೆ. ನಿಮ್ಮೆಲ್ಲರ ಪುರಂದರದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಬನಾಭನ ಪಾದ ಭಜನೆ ಪರಮ ಸುಖವೇ ಅಂತೇಳಿ. ಹಂಗೆ ಇವತ್ತು ಇಂಥ ಒಂದು ಪವಿತ್ರವಾದಂಥ ಕೆಲಸವನ್ನ ಹಾಡಿ ಹೊಗಳಿ ಸಂತೋಷ ಪಟ್ಟು ಕಣ್ಣಲ್ಲಿ ನೋಡಿ ನಿಮ್ಮನ್ನೆಲ್ಲ ಭೇಟಿ ಮಾಡುವಂಥ ಒಂದು ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ.